ಹಾಯ್ ಹೆಲೋ ಎಲ್ರಿಗೂ ಟ್ರೇಡ್ ಆ್ಯಂಡ್ ಇನ್ವೆಸ್ಟ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಸೊ ಈ ವಿಡಿಯೋಲಿ 2nd ಆಫ್ ಡಿಸೆಂಬರ್ ಅಂದರೆ ನಾಳೆ ಸೋಮವಾರಕ್ಕೆ ನಿಫ್ಟಿನಲ್ಲಿ, ಬ್ಯಾಂಕ್ ನಿಫ್ಟಿನಲ್ಲಿ ಹಾಗೂ ಆಪ್ಷನ್ಸಲ್ಲಿ ಯಾವ್ಯಾವ ಸ್ಟಾಕ್ಸ್ನ ಟ್ರೇಡ್ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಿಫ್ಟಿಯಲ್ಲಿ ನೀವು ನೋಡ್ತಿರೋ ಹಾಗೆ ಲಾಸ್ಟ್ ಶುಕ್ರವಾರ ಸೊ ನಮಗೆ ಲೋ ಆಗಿ 23,961 ಲೋ ಆಗಿತ್ತು. ಸೊ ಇದು ನಮಗೆ ಸಪೋರ್ಟ್ ಥರ ವರ್ಕ್ ಆಗುತ್ತೆ. ಹಾಗೂ ಲಾಸ್ಟ್ ಶುಕ್ರವಾರ 24,163 ಲೆವೆಲ್ ಹೈ ಮಾಡಿತ್ತು. ಸೊ ಇದು ನಮಗೆ ರೆಸಿಸ್ಟೆನ್ಸ್ ಥರ ವರ್ಕ್ ಮಾಡುತ್ತೆ. ಸೊ ನಾಳೆಗೆ ಏನಾದರೂ ಈ ಪರ್ಟಿಕ್ಯುಲರ್ ಲೈನ್ 24,161 ಲೈನ್ ಇದಕ್ಕಿಂತ ಮೇಲ್ಗಡೆ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿದೆ ಅಂದಾಗ ಸೊ ನೀವು ಫಸ್ಟ್ ಟಾರ್ಗೆಟ್ 24,339 ಇರುತ್ತೆ. ಆಗ ನೀವು 24,150 ಟ್ರೇಡ್ ಮಾಡ್ಬೋದು. ಸೊ ಅದೇ ಈ ಲೆವೆಲ್, ಈ ಪರ್ಟಿಕ್ಯುಲರ್ ಸಪೋರ್ಟ್ ಇದೆಯಲ್ಲ 23,959 ಲೆವೆಲ್ಲು, ಇದಕ್ಕಿಂತ ಕೆಳಗಡೆ ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿದೆ ಅಂದರೆ ನಿಮಗೆ ಫಸ್ಟ್ ಟಾರ್ಗೆಟ್ 23,873 ಇರುತ್ತೆ ಹಾಗೂ ಸೆಕೆಂಡ್ ಟಾರ್ಗೆಟ್ 23,713 ಇರುತ್ತೆ. ಸೊ ಅದೇ ರೀತಿ ಬ್ಯಾಂಕ್ ನಿಫ್ಟಿನಲ್ಲಿ ನೋಡೋದಾದರೆ ಅರೌಂಡ್ 52,124 ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ. ಸೊ ಇದು ಶುಕ್ರವಾರ ಹೈ ಮಾಡಿದ್ದು ಈ ಲೈನ್ 52,129. ಸೊ ಅರೌಂಡ್ 52,215 ಇಲ್ಲಿ ನಮಗೆ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಕಾಣ್ತಿದೆ. ಸೊ ಇದಕ್ಕಿಂತ ಮೇಲ್ಗಡೆ ಅಂದರೆ 52,220 ಲೆವೆಲ್ಗಿಂತ ಮೇಲ್ಗಡೆ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿದೆ ಅಂದಾಗ ನಮಗೆ ಟಾರ್ಗೆಟ್ 52,737 ಇರುತ್ತೆ. ಸೊ ಆಗ ನೀವು 52,200 ಸಿನಲ್ಲಿ ಟ್ರೇಡ್ ಮಾಡ್ಬೋದು. ಸೊ ಅದೇ ಇಲ್ಲಿ ಸಪೋರ್ಟ್ ಇದೆಯಲ್ಲ, ಅಂದರೆ ಶುಕ್ರವಾರದ್ದು ಲೋ ಇಲ್ಲಿ 51,964 ಇದೆ. ಸೊ ಇದಕ್ಕಿಂತ ಕೆಳಗಡೆ ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿದೆ ಅಂದರೆ ನಮಗೆ ಫಸ್ಟ್ ಟಾರ್ಗೆಟ್ 51,419 ಇರುತ್ತೆ ಹಾಗೂ ಸೆಕೆಂಡ್ ಟಾರ್ಗೆಟ್ 51,100 ಇರುತ್ತೆ, 110 ಇರುತ್ತೆ. ಸೊ ಆಗ ನೀವು 51,800 ಅಥವಾ 51,700 ಪಿನಲ್ಲಿ ಟ್ರೇಡ್ ಮಾಡ್ಬೋದು. ಸೊ ಅದೇ ಆಪ್ಷನ್ಸಲ್ಲಿ ಯಾವ್ಯಾವ ಸ್ಟಾಕ್ಸ್ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ HDFC ಬ್ಯಾಂಕ್. ಸೊ HDFC ಬ್ಯಾಂಕಲ್ಲಿ ನೋಡೋದಾದರೆ ಅರೌಂಡ್ 1,008 ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ. ಈ ರೆಸಿಸ್ಟೆನ್ಸ್ನ ಬ್ರೇಕ್ ಆಗಿದೆ ಅಂದರೆ ನಿಮಗೆ ರೆಸಿಸ್ಟೆನ್ಸ್ನ ಬ್ರೇಕ್ ಆಗಿ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಇದಕ್ಕಿಂತ ಮೇಲ್ಗಡೆ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿದೆ ಅಂದಾಗ 1,835 ನಿಮಗೆ ಟಾರ್ಗೆಟ್ ಇರುತ್ತೆ. ಸೊ ಆಗ ನೀವು 1,800 ಅಥವಾ 1,820 ಸಿನಲ್ಲಿ ಟ್ರೇಡ್ ಮಾಡ್ಬೋದು. ಸೊ ಇದಕ್ಕಿಂತ ಕೆಳಗಡೆ 1,785 ಕೆಳಗಡೆ ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿದೆ ಅಂದಾಗ ಈ ಸಪೋರ್ಟ್ನ ಬ್ರೇಕ್ ಆಗಿ ಸ್ಟ್ರಾಂಗ್ ಆಗಿ ರೆಡ್ ಕ್ಯಾಂಡಲ್ ಕಂಪ್ಲೀಟ್ ಆಗಿರಬೇಕು. ಸೊ ಆಗ ನೀವು 1,080 ಪಿನಲ್ಲಿ ಟ್ರೇಡ್ ಮಾಡ್ಬೋದು. HDFC 1,780 ಪಿನಲ್ಲಿ ಟ್ರೇಡ್ ಮಾಡ್ಬೋದು. ನಿಮಗೆ ಫಸ್ಟ್ ಟಾರ್ಗೆಟ್ 1,774 ಇರುತ್ತೆ ಹಾಗೂ ಸೆಕೆಂಡ್ ಟಾರ್ಗೆಟ್ ನಿಮಗೆ 1,766 ಇರುತ್ತೆ. ಸೊ ನೆಕ್ಸ್ಟು ಸ್ಟಾಕ್ ನೋಡೋದಾದರೆ HR ಮೋಟರ್ಸ್. ಸೊ HR ಮೋಟರ್ಸಲ್ಲಿ ನೋಡೋದಾದರೆ ಸೊ ಅರೌಂಡ್ 4,858 ಲೆವೆಲಲ್ಲಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ. ನೀವು ನೋಡ್ಬೋದು ಇದು 3 ಸಲ ಆ್ಯಕ್ಚುಲಿ ಟಚ್ ಆಗಿದೆ ಈ ಪರ್ಟಿಕ್ಯುಲರ್ ಲೈನ್ನ. ಸೊ ಇದಕ್ಕಿಂತ ಮೇಲ್ಗಡೆ ಈ ರೆಸಿಸ್ಟೆನ್ಸ್ನ ಬ್ರೇಕ್ ಆಗಿ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆದಾಗ ನಿಮಗೆ ಫಸ್ಟ್ ಟಾರ್ಗೆಟ್ 4,902 ಇರುತ್ತೆ, ಸೆಕೆಂಡ್ ಟಾರ್ಗೆಟ್ 4,949 ಇರುತ್ತೆ. ಸೊ ಆಗ ನೀವು 4,850 ಸಿನಲ್ಲಿ ಟ್ರೇಡ್ ಮಾಡ್ಬೋದು. ಸೊ ಇಲ್ಲಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಸ್ಟ್ರಾಂಗ್ ಸಪೋರ್ಟ್ ಇದೆ ಅರೌಂಡ್ 4,800 ಲೆವೆಲ್ಗೆ. ಸೊ ಇದಕ್ಕಿಂತ ಕೆಳಗಡೆ ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿದೆ ಅಂದಾಗ ನಿಮಗೆ ಫಸ್ಟ್ ಟಾರ್ಗೆಟ್ 4,758 ಇರುತ್ತೆ ಹಾಗೂ ಸೆಕೆಂಡ್ ಟಾರ್ಗೆಟ್ 4,715 ಇರುತ್ತೆ. ಸೊ ಆಗ ನೀವು 4,800 ಪಿನಲ್ಲಿ ಟ್ರೇಡ್ ಮಾಡ್ಬೋದು. ಸೊ ನೆಕ್ಸ್ಟ್ ಸ್ಟಾಕು ಇಂಡಸ್ ಇಂಡಿಯಾ ಬ್ಯಾಂಕ್. ಸೊ ಇಂಡಸ್ ಇಂಡಿಯಾ ಬ್ಯಾಂಕಲ್ಲಿ ನೋಡೋದಾದರೆ ಸೊ ಅರೌಂಡ್ 1,000 ಲೆವೆಲಲ್ಲಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ. ಈ ರೆಸಿಸ್ಟೆನ್ಸ್ನ ಬ್ರೇಕ್ ಆಗಿ ಇದಕ್ಕಿಂತ ಮೇಲ್ಗಡೆ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿರಬೇಕು, 15 ಮಿನಿಟ್ಸ್ ಕ್ಯಾಂಡಲು ಕಂಪ್ಲೀಟ್ ಆಗಿರಬೇಕು. ಸೊ ಆವಾಗ ನಿಮಗೆ ಟಾರ್ಗೆಟ್ 1,010 ಇರುತ್ತೆ. ಸೊ ನೀವು 1,000 ಸಿನಲ್ಲಿ ಟ್ರೇಡ್ ಮಾಡ್ಬೋದು, ಇಂಡಸ್ ಇಂಡಿಯಾ 1,000 ಸಿನಲ್ಲಿ. ಸೊ ಅದೇ 986 ಹತ್ರ ಸ್ಟ್ರಾಂಗ್ ಸಪೋರ್ಟ್ ಇದೆ. ಈ ಸಪೋರ್ಟ್ನ ಬ್ರೇಕ್ ಆಗಿ ಇದಕ್ಕಿಂತ ಕೆಳಗಡೆ ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿದೆ ಅಂದಾಗ ನಿಮಗೆ ಟಾರ್ಗೆಟ್ 974 ಇರುತ್ತೆ. ಸೊ ಆಗ ನೀವು 980 PE ಅಥವಾ 1,000 PEನಲ್ಲೂ ಟ್ರೇಡ್ ಮಾಡ್ಬೋದು ಇನ್ ದ ಮನಿ. ಸೊ ನೆಕ್ಸ್ಟ್ ಸ್ಟಾಕು
ರಿಲಯನ್ಸ್ ಇಂಡಸ್ಟ್ರಿ. ಸೊ ರಿಲಯನ್ಸ್ ಇಂಡಸ್ಟ್ರಿಯಲ್ಲಿ ನೋಡೋದಾದರೆ ಅರೌಂಡ್ 1300 ಲೆವೆಲ್ಗೆ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ. ಇಲ್ಲಿ ನೋಡ್ಬೋದು ಅರೌಂಡ್ 4 ಟೈಮ್ಸ್ ಟಚ್ ಆಗಿದೆ ಈ ಪರ್ಟಿಕ್ಯುಲರ್ ರೆಸಿಸ್ಟೆನ್ಸ್ ಲೈನ್ನ. ಈ ರೆಸಿಸ್ಟೆನ್ಸ್ನ ಬ್ರೇಕ್ ಆಗಿ ಇದಕ್ಕಿಂತ ಮೇಲ್ಗಡೆ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿದೆ ಅಂದರೆ ನಿಮಗೆ ಫಸ್ಟ್ ಟಾರ್ಗೆಟ್ 1309 ಇರುತ್ತೆ ಹಾಗೂ ಸೆಕೆಂಡ್ ಟಾರ್ಗೆಟ್ 1317 ಇರುತ್ತೆ. ಸೊ ಆಗ ನೀವು 1300 CEನಲ್ಲಿ ರಿಲಯನ್ಸ್ CEನಲ್ಲಿ ಟ್ರೇಡ್ ಮಾಡ್ಬೋದು. ಸೊ ಅದೇ ಇದಕ್ಕಿಂತ ಕೆಳಗಡೆ ಅರೌಂಡ್ 1289ಗಿಂತ ಕೆಳಗಡೆ ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿದೆ ಅಂದರೆ ನಿಮಗೆ ಫಸ್ಟ್ ಟಾರ್ಗೆಟ್ 1279 ಇರುತ್ತೆ ಹಾಗೂ ಸೆಕೆಂಡ್ ಟಾರ್ಗೆಟ್ 1269 ಇರುತ್ತೆ. ಸೊ ಆಗ ನೀವು 1280 PE ರಿಲಯನ್ಸ್ 1280 PEನಲ್ಲಿ ಟ್ರೇಡ್ ಮಾಡ್ಬೋದು. ಸೊ ನೆಕ್ಸ್ಟ್ ಸ್ಟಾಕು ನೋಡೋದಾದರೆ ಆಕ್ಸಿಸ್ ಬ್ಯಾಂಕ್. ಸೊ ಆಕ್ಸಿಸ್ ಬ್ಯಾಂಕಲ್ಲಿ ನೋಡೋದಾದರೆ ಅರೌಂಡ್ 1140 ಲೆವೆಲಲ್ಲಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ. ಈ ಪರ್ಟಿಕ್ಯುಲರ್ ರೆಸಿಸ್ಟೆನ್ಸ್ನ ಬ್ರೇಕ್ ಆಗಿ ಇದಕ್ಕಿಂತ ಮೇಲ್ಗಡೆ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿದೆ ಅಂದಾಗ ನಿಮಗೆ ಫಸ್ಟ್ ಟಾರ್ಗೆಟ್ 1144 ಇರುತ್ತೆ ಹಾಗೂ ಸೆಕೆಂಡ್ ಟಾರ್ಗೆಟ್ 1152 ಇರುತ್ತೆ. ಸೊ ಆಗ ನೀವು 1140 CE ಆಕ್ಸಿಸ್ ಬ್ಯಾಂಕಲ್ಲಿ ಟ್ರೇಡ್ ಮಾಡ್ಬೋದು. ಸೊ ಅದೇ ಇದಕ್ಕಿಂತ ಕೆಳಗಡೆ ಇಲ್ಲಿ ಸ್ಟ್ರಾಂಗ್ ನೀವು ನೋಡ್ತಿರೋ ಹಾಗೆ ಇಲ್ಲಿ ಸ್ಟ್ರಾಂಗ್ ಸಪೋರ್ಟ್ ಇದೆ 1127 ಲೆವೆಲ್ಗೆ. ಇದಕ್ಕಿಂತ ಕೆಳಗಡೆ ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿದೆ ಅಂದಾಗ ನಮಗೆ ಟಾರ್ಗೆಟ್ 1121 ಇರುತ್ತೆ. ಆಗ ನೀವು 1120 PEನಲ್ಲಿ ಟ್ರೇಡ್ ಮಾಡ್ಬೋದು ಆಕ್ಸಿಸ್ ಬ್ಯಾಂಕ್ದು. ಸೊ ನೆಕ್ಸ್ಟ್ ಆ್ಯಂಡ್ ಫೈನಲ್ ಸ್ಟಾಕ್ SBI ಲೈಫ್. ಸೊ SBI ಲೈಫಲ್ಲಿ ನೋಡೋದಾದರೆ ಇಲ್ಲಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ ಅರೌಂಡ್ 1152 ಲೆವೆಲ್ಗೆ. ಸೊ ಈ ಲೆವೆಲ್ನ ಬ್ರೇಕ್ ಆಗಿ ಇದಕ್ಕಿಂತ ಮೇಲ್ಗಡೆ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ 15 ಮಿನಿಟ್ಸ್ ಕ್ಯಾಂಡಲ್ ಕಂಪ್ಲೀಟ್ ಆಗಿರಬೇಕು. ಸೊ ಆಗ ನಿಮಗೆ ಫಸ್ಟ್ ಟಾರ್ಗೆಟ್ 1495 ಇರುತ್ತೆ. ಸೊ ಸೆಕೆಂಡ್ ಟಾರ್ಗೆಟ್ 1515 ಇರುತ್ತೆ. ಸೊ ಆಗ ನೀವು 1460 CE ಅಥವಾ 1440 CE SBI ಲೈಫ್ದು 1440 ಅಥವಾ 1460 CEನಲ್ಲಿ ಟ್ರೇಡ್ ಮಾಡ್ಬೋದು. ಸೊ ಅದೇ ಇಲ್ಲಿ ಸ್ಟ್ರಾಂಗ್ ಸಪೋರ್ಟ್ ಇದೆ ಅರೌಂಡ್ 1400 ಲೆವೆಲ್ಗೆ. ಸೊ ಇದಕ್ಕಿಂತ ಕೆಳಗಡೆ ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿದೆ ಅಂದಾಗ 15 ಮಿನಿಟ್ಸ್ ಕ್ಯಾಂಡಲ್ಲು. ಸೊ ನಿಮಗೆ ಫಸ್ಟ್ ಟಾರ್ಗೆಟ್ 1384 ಇರುತ್ತೆ ಹಾಗೂ ಸೆಕೆಂಡ್ ಟಾರ್ಗೆಟ್ 1365 ಇರುತ್ತೆ. ಸೊ ಆಗ ನೀವು 1400 PE SBI ಲೈಫ್ದು 1400 PEನಲ್ಲಿ ಟ್ರೇಡ್ ಮಾಡ್ಬೋದು. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಏನೇ ಕ್ವಶನ್ಸ್ ಇದ್ದರೂ ಕಮೆಂಟ್ ಮಾಡಿ. ಹಾಗೂ ಪ್ರಾಫಿಟ್ಸ್ನ ಬುಕ್ ಮಾಡಬೇಕಾದ್ರೆ ನಿಮ್ಮ ಕಂಫರ್ಟಬಿಲಿಟಿ ಬೇಸ್ಡ್ ಬುಕ್ ಮಾಡ್ಕೊಳ್ಳಿ. ಎಲ್ಲ ಟಾರ್ಗೆಟ್ಸ್ಗೂ ವೆಯ್ಟ್ ಮಾಡ್ಕೋಬೇಡಿ. ನಿಮ್ಮ ಕಂಫರ್ಟಬಿಲಿಟಿ ಮೇಲೆ ಬುಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.